ಏಪ್ರಿಲ್ 23ರಂದು ಶಿರಸಿ ತಾಲೂಕಿನ ಮಂಜುಗುಣಿಯಲ್ಲಿ ರಥೋತ್ಸವ ನಡೆಯಲಿದೆ. ಏಪ್ರಿಲ್ 23 ಮಂಗಳವಾರ ತಾಲೂಕಿನ ಶ್ರೀ ಕ್ಷೇತ್ರ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ಶ್ರೀಮನ್ ಮಹಾರಥೋತ್ಸವ ನಡೆಯಲಿದೆ. ಬೆಳಗ್ಗೆ 7 ಗಂಟೆಗೆ ರಥಾರೋಹಣ, ಪೂಜಾ, ರಥ ಎಳೆಯುವುದು, ನಂತರ ರಾತ್ರಿ 12 ಗಂಟೆಯವರೆಗೆ ದರ್ಶನ, ಹಣ್ಣುಕಾಯಿ ಇತ್ಯಾದಿ ಮುಂದುವರಿಯುತ್ತದೆ. ಬೆಳಗ್ಗೆ ರಥೋತ್ಸವದಲ್ಲಿ ಉಪಸ್ಥಿತರಿರುವ ಭಕ್ತರಿಗೆ ಉಪಹಾರ, ಮಧ್ಯಾಹ್ನ ಅನ್ನಪ್ರಸಾದ ವ್ಯವಸ್ಥೆ ಇರಲಿದೆ. ಶ್ರೀ ಕ್ಷೇತ್ರ ಮಂಜುಗುಣಿ ಶ್ರೀ ವೆಂಕಟರಮಣ ದೇವಸ್ಥಾನದ ಶ್ರೀಮನ್ ಮಹಾರಥೋತ್ಸವದ ಅಂಗವಾಗಿ ಕ್ರೋಧಿನಾಮ ಸಂವತ್ಸರದ ಏಪ್ರಿಲ್ 9 ಮಂಗಳವಾರ ಚೈತ್ರ ಶುದ್ಧ ಪ್ರತಿಪದ ಯುಗಾದಿಯಂದು ಮಹಾರಥ ಪೂಜಾ, ರಥಬಂಧ ಹಾಗೂ ನಿತ್ಯೋತ್ಸವ ಆರಂಭವಾಗಲಿದೆ. ಏಪ್ರಿಲ್ 23ರಂದು ಚೈತ್ರ ಶುದ್ಧ ಹುಣ್ಣಿಮೆ ಮಂಗಳವಾರ ಶ್ರೀಮನ್ ಮಹಾರಥೋತ್ಸವ, ಪ್ರಾತಃ ಮಹಾರಥ ಶುದ್ಧಿ, ರಥಪೂಜಾ, ರಥಬಲಿ, ರಥಾಗಮನ, ರಥಾರೋಹಣ, ಪೂಜಾ ಪ್ರಾರ್ಥನಾ, ರಥನಯನ, ನಂತರ ಸಾರ್ವತ್ರಿಕವಾಗಿ ಭಕ್ತರಿಗೆ ಶ್ರೀದೇವರ ದರ್ಶನ, ಫಲ ಸಮರ್ಪಣೆ, ರಾತ್ರಿ 11 ಗಂಟೆಗೆ ಮರ್ಯಾದೆ ಕಾಯಿ ಹಂಚುವುದು, ಫಲತಾಡನ ಪೂಜೆ, ರಥಾವರೋಹಣ, ವಸಂತ ಪೂಜಾ ನಡೆಯಲಿದೆ. ಏಪ್ರಿಲ್ 24ರಂದು ಚೈತ್ರ ಬಹುಳ ಪ್ರತಿಪದೆ ಬುಧವಾರ ಅವಭೃತ ಅಪರಾಹ್ನ ವಸಂತ ಪೂಜಾ ಸಂವಾದ, ಕಲಹ, ಅಂಕುರ ಸಮರ್ಪಣಾ ಪೂಜಾ ಪ್ರಸಾದ ವಿತರಣೆ, ಅವಭೃತ ತೀರ್ಥ ಸ್ನಾನ, ಪೂರ್ಣಾಹುತಿ, ಧ್ವಜಾರೋಹಣ ನಡೆಯಲಿದೆ. ಮೇ 5ರಂದು ಚೈತ್ರ ಬಹುಳ ಚತುರ್ದಶಿ ಅಮಾವಾಸ್ಯೆ ಮಂಗಳವಾರ ಸಂಪ್ರೋಕ್ಷಣ ನಡೆಯಲಿದೆ. ಗವಿಪುರಂ ಸ್ವಾಮೀಜಿಯವರನ್ನು ಭೇಟಿ ಮಾಡಿದ ವಿಶ್ವೇಶ್ವರ ಹೆಗಡೆ ಕಾಗೇರಿ. ಏಪ್ರಿಲ್ 6, 2024 ಶನಿವಾರದಂದು ಉತ್ತರ ಕನ್ನಡ ಜಿಲ್ಲಾ ಲೋಕಸಭಾ ಬಿಜೆಪಿ ಅಭ್ಯರ್ಥಿ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಬೆಂಗಳೂರಿನಲ್ಲಿರುವ ಗವಿಪುರಂ ಗೋಸಾವಿ ಮಹಾಸಂಸ್ಥಾನ ಮಠದ ಪರಮಪೂಜ್ಯ ಜಗದ್ಗುರು ವೇದಾಂತ ಆಚಾರ್ಯ ಶ್ರೀ ಶ್ರೀ ಮಂಜುನಾಥ ಸ್ವಾಮೀಜಿಯವರನ್ನು ಭೇಟಿಯಾಗಿ ಆಶೀರ್ವಾದ ಪಡೆದರು. ಜೊತೆಗೆ ಶ್ರೀ ಗವಿಪುರಂ ಶ್ರೀ ಗವಿ ಗಂಗಾಧರೇಶ್ವರ ದೇವರ ದರ್ಶನ ಪಡೆದರು. ಸಾಮಾಜಿಕ ಜಾಲತಾಣದಲ್ಲಿ ನಿಂದಿಸಿದವರಿಗೂ ಬಿಜೆಪಿಗೂ ಸಂಬಂಧವಿಲ್ಲ, ಸದಾನಂದ ಭಟ್. ಸಾಮಾಜಿಕ ಜಾಲತಾಣದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ನಿಂದಿಸಿ ಮಾಡಿರುವ ಪೋಸ್ಟ್ ಖಂಡನೀಯವಾಗಿರುತ್ತದೆ. ಇದಕ್ಕೂ ಭಾರತೀಯ ಜನತಾ ಪಕ್ಷಕ್ಕೂ ಯಾವುದೇ ಸಂಬಂಧ ಇರುವುದಿಲ್ಲ. ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತ ಎಂದು ಹೇಳಿಕೊಂಡು ಪೋಸ್ಟನ್ನು ಹಾಕಿರುವುದು ಬಿಜೆಪಿಯ ಕುರಿತು ತಪ್ಪು ಕಲ್ಪನೆ ಮಾಡುವಂಥದ್ದಾಗಿರುತ್ತದೆ. ಇದಕ್ಕೂ ಬಿಜೆಪಿಗೂ ಯಾವುದೇ ಸಂಬಂಧವಿಲ್ಲ ಮತ್ತು ಈ ರೀತಿಯ ಪೋಸ್ಟ್ ಮಾಡಿದವರು ಬಿಜೆಪಿಯ ಯಾವುದೇ ಕಾರ್ಯಕರ್ತನಾಗಿರುವುದಿಲ್ಲ. ಕಾಂಗ್ರೆಸ್ನವರು ಈ ಕುರಿತು ಪೊಲೀಸ್ ದೂರು ನೀಡಿದ್ದು, ಬಿಜೆಪಿ ಕಾರ್ಯಕರ್ತರು ಈ ರೀತಿ ಉಲ್ಲೇಖ ಮಾಡುತ್ತಿದ್ದಾರೆ ಮತ್ತು ಜಾತಿಯ ಕುರಿತು ಮತ್ತು ಅವಹೇಳನಕರ ರೀತಿಯಲ್ಲಿ ಪ್ರಕಟಿಸುತ್ತಿದ್ದಾರೆ ಎನ್ನುವ ಬಿಜೆಪಿಯ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು. ಈ ರೀತಿಯ ಪೋಸ್ಟ್ ಮಾಡುವ ಯಾವುದೇ ಅಗತ್ಯತೆ ಬಿಜೆಪಿಗಾಗಲಿ ಬಿಜೆಪಿಯ ಕಾರ್ಯಕರ್ತರಿಗಾಗಲಿ ಇರುವುದಿಲ್ಲ. ಬಿಜೆಪಿಯ ಕುರಿತು ವೃಥಾ ಆರೋಪ ಮಾಡುವುದು ಸರಿಯಲ್ಲ. ಬಿಜೆಪಿಗೆ ಸಂಬಂಧವಿಲ್ಲದ ವಿಷಯವನ್ನು ಬಳಸಿಕೊಂಡು ಕಾಂಗ್ರೆಸ್ ಬೇರೆ ರೀತಿಯಲ್ಲಿ ಪ್ರಚಾರ ಪಡೆಯುವ ಪ್ರಯತ್ನವಿದಾಗಿರಬಹುದು ಎಂದು ಬಿಜೆಪಿ ಜಿಲ್ಲಾ ವಕ್ತಾರ ಸದಾನಂದ ಭಟ್ ವಿವರಣೆ ನೀಡಿದ್ದಾರೆ. ಏಪ್ರಿಲ್ 8ರಂದು ಅಜಿತ ಮನೋಚೇತನ ಕೇಂದ್ರದಲ್ಲಿ ವಾರ್ಷಿಕ ಮಿಲನ, ಮತದಾನ ಜಾಗೃತಿ ಪಾದಯಾತ್ರೆ, ಸನ್ಮಾನ, ಫಿಸಿಯೋಥೆರಪಿ ಸಂವಾದ. ಶಿರಸಿಯ ಮರಾಠಿಕೊಪ್ಪದ ಅಜಿತ ಮನೋಚೇತನ ಕೇಂದ್ರದಲ್ಲಿ ದಿನಾಂಕ 8/4/2024ರಂದು ಬೆಳಗ್ಗೆ 10:15ಕ್ಕೆ ವಾರ್ಷಿಕ ಸಮ್ಮೇಳನ ಕಾರ್ಯಕ್ರಮ ಪ್ರಾರಂಭವಾಗಲಿದೆ. ಮತದಾನ ಜಾಗೃತಿ ಪಾದಯಾತ್ರೆಗೆ ಸಹಾಯಕ ಆಯುಕ್ತರಾದ ಶ್ರೀಮತಿ ಅಪರ್ಣಾ ರಮೇಶ್ ಅವರು ಚಾಲನೆ ನೀಡಲಿದ್ದಾರೆ. ವಿವಿಧ ಸಂಸ್ಥೆಗಳ ಕಾರ್ಯಕರ್ತರು, ತಾಲೂಕು ಪಂಚಾಯತ್, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಅಧಿಕಾರಿಗಳು, ವಿದ್ಯಾರ್ಥಿಗಳು, ಮಹಿಳೆಯರು ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ. 11 ಗಂಟೆಗೆ ನಡೆಯುವ ಸಮಾವೇಶದಲ್ಲಿ ಹಿರಿಯ ಸಾಮಾಜಿಕ ಕಾರ್ಯಕರ್ತರಾದ ವಿ.ಆರ್. ಹೆಗಡೆ ಹೊನ್ನೆಗದ್ದೆಯವರಿಗೆ ಸನ್ಮಾನ ಮಾಡಲಾಗುತ್ತಿದೆ. ಟ್ರಸ್ಟಿಗಳಾದ ಜಿ.ಎಂ. ಹೆಗಡೆಯವರು ಸಾಧನೆಗೈದ ವಿಶೇಷ ಮಕ್ಕಳಿಗೆ ಪ್ರಶಸ್ತಿ ನೀಡಲಿದ್ದಾರೆ. ಡಾಕ್ಟರ್ ಕಮಲ್ ಪಟೇಲ್ ಅವರು ಫಿಸಿಯೋಥೆರಪಿ ಕುರಿತು ಪಾಲಕರು, ಶಿಕ್ಷಕರ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಸಂಸ್ಥೆಯ ಅಧ್ಯಕ್ಷ ಸುಧೀರ್ ಭಟ್ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಜಿತ ಮನೋಚೇತನ ವಿಕಾಸ ವಿಶೇಷ ಮಕ್ಕಳ ಶಾಲೆಯಲ್ಲಿ ಫಿಸಿಯೋಥೆರಪಿ, ಯೋಗ ಚಿಕಿತ್ಸೆಗಳಿಂದ ಬುದ್ಧಿಮಾಂದ್ಯ, ಮಕ್ಕಳ ದೈಹಿಕ ಅಂಗವಿಕಲತೆ, ಮಾನಸಿಕತೆ ಮೇಲೆ ಉತ್ತಮ ಪರಿಣಾಮಗಳಾಗಿವೆ. ಈಗ 14 ವಿಕಲಚೇತನ ಮಕ್ಕಳು ಫಿಸಿಯೋಥೆರಪಿ ಪಡೆಯುತ್ತಿದ್ದಾರೆ. ಡಾಕ್ಟರ್ ಕಮಲ್ ಪಟೇಲ್ ಅವರ ಸಹಾಯಕರು ಮತ್ತು ವಿಕಾಸ ಶಾಲಾ ಶಿಕ್ಷಕರು ಫಿಸಿಯೋಥೆರಪಿ ಚಿಕಿತ್ಸೆ ನೀಡುತ್ತಾರೆ. 10 ವರ್ಷಗಳಲ್ಲಿ ಕಂಡುಬಂದ ನೇರ ಫಲಶ್ರುತಿಗಳ ಬಗ್ಗೆ ಫಿಸಿಯೋಥೆರಪಿ ಕುರಿತು ಸಂವಾದಗೋಷ್ಠಿ ಬೆಳಕು ಚೆಲ್ಲಲಿದೆ. ವಿಶೇಷ ಯೋಗ ಶಿಕ್ಷಕಿ ಶ್ಯಾಮಲಾ ಅವರು ಯೋಗ ಚಿಕಿತ್ಸೆ ನೀಡುತ್ತಿದ್ದಾರೆ ಎಂದು ಅಜಿತ ಮನೋಚೇತನ ಅಧ್ಯಕ್ಷ ಸುಧೀರ್ ಭಟ್ ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಕಾಣೆಯಾದ ಮಹಿಳೆ ಪತ್ತೆ. ಶಿರಸಿ ನಗರದ ಗಣೇಶನಗರ ನಿವಾಸಿ ಭರಮಣ್ಣ ತಿರ್ಕಪ್ಪ ಭೂವಡ್ಡರ್ ಇವರು ತಮ್ಮ ಮಗಳಾದ ಸಾವಕ ರಮೇಶ್ ಭೂವಡ್ಡರ್ ಈಕೆಯ ಕಾಣೆಯಾದ ಬಗ್ಗೆ ಠಾಣೆಗೆ ನೀಡಿದ ದೂರಿನ ಆಧಾರದ ಮೇಲೆ ಶಿರಸಿ ನಗರ ಪೊಲೀಸ್ ಠಾಣೆಯಲ್ಲಿ ಮಹಿಳಾ ಕಾಣೆ ಪ್ರಕರಣ ದಾಖಲಾಗಿತ್ತು. ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಎನ್ ವಿಷ್ಣುವರ್ಧನ್, ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರುಗಳಾದ ಸಿ.ಟಿ. ಜಯಕುಮಾರ್, ಜಗದೀಶ್ ಎಂ ಹಾಗೂ ಶಿರಸಿ ವಿಭಾಗದ ಡಿವೈಎಸ್ಪಿ ಎಂ.ಎಸ್. ಪಾಟೀಲ್, ಶಿರಸಿ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾರವರ ಮಾರ್ಗದರ್ಶನದಲ್ಲಿ ಶಿರಸಿ ನಗರ ಪೊಲೀಸ್ ಠಾಣೆಯ ಪಿಎಸ್ಐ ನಾಗಪ್ಪ ಬಿ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಎಎಸ್ಐ ಅಶೋಕ್ ರಾಠೋಡ್, ಪ್ರಶಾಂತ್ ಪಾವಸ್ಕರ್, ನಾಗಪ್ಪ ಲಮಾಣಿ, ಸದ್ದಾಂ ಹುಸೇನ್, ಪ್ರವೀಣ್ ಎನ್ ರವರನ್ನೊಳಗೊಂಡ ತಂಡ ಕಾಣೆಯಾಗಿದ್ದ ಮಹಿಳೆಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ.